ಓಕೆ, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಸುಮಾರು ಸ್ಟೂಡೆಂಟ್ಸ್ ಏನು ಮಾಡ್ತಿದ್ದೀರಾ ಅಂದರೆ ಯೂಟ್ಯೂಬಲ್ಲಿ ಎಲ್ಲ ಎಸ್ ಎಸ್ ಪಿ ಅಂತ ಅಪ್ಲೋಡ್ ಆಗ್ತಾ ಇದ್ದಾವೆ ವೀಡಿಯೋಸು. ಬಟ್ ಅದರಲ್ಲಿ ನಿಮಗೆ ಇನ್ಫಾರ್ಮೇಷನ್ನು ಅಕ್ಯುರೇಟಾಗಿ ಸಿಗ್ತಾ ಇಲ್ಲ, ಅಂದರೆ ಸರಿಯಾಗಿ ನಿಮಗೆ ಇನ್ಫಾರ್ಮೇಷನ್ನು ಸಿಗ್ತಾ ಇಲ್ಲ. ಸೊ ಇವತ್ತು ನಾನು ಹೆಂಗೆ ಹೇಳ್ತೀನಿ ಅಂದರೆ, ಸ್ಟೆಪ್ ಬೈ ಸ್ಟೆಪ್ ಎಸ್ ಎಸ್ ಪಿ ಹೆಂಗೆ ಅಪ್ಲೈ ಮಾಡೋದು, ದೆನ್ ಎಸ್ ಎಸ್ ಪಿ ನಿಮಗೆ ಹೋದ ವರ್ಷದ ಅಮೌಂಟು ಮತ್ತು ಈ ವರ್ಷದ ಅಮೌಂಟು ಹೆಂಗೆ ಬಂದಿರೋ ಸ್ಟೇಟಸನ್ನು ಹೆಂಗೆ ಚೆಕ್ ಮಾಡೋದು, ಮತ್ತು ಯಾವ ಬ್ಯಾಂಕಿಗೆ ಹೋಗಿದೆ ಅಂತ ಚೆಕ್ ಮಾಡೋದು, ಮತ್ತು ನಿಮ್ಮದು ಡಿ ಬಿ ಟಿ ಅಂದರೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್. ಆ ಡಿ ಬಿ ಟಿ ಮುಖಾಂತರ ನಿಮಗೆ ಫಂಡ್ ಟ್ರಾನ್ಸ್ಫರ್ ಆಗಿರುತ್ತಲ್ಲ, ಆ ಫಂಡ್ ಟ್ರಾನ್ಸ್ಫರು ಯಾವ ಬ್ಯಾಂಕಿಗೆ, ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ಬ್ಯಾಂಕ್ ಲಿಂಕ್ ಆಗಿದೆ ಅಂತಲೂ ಎಸ್ ಎಸ್ ಪಿಲೇ ಎಲ್ಲ ಇನ್ಫಾರ್ಮೇಷನ್ನು ನಿಮಗೆ ಸಿಗುತ್ತೆ. ಆ ಇನ್ಫಾರ್ಮೇಷನ್ ನಿಮಗೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಸ್ಟಾರ್ಟಿಂಗು ಫಸ್ಟ್ ನೀವು ಗೂಗಲ್ ಕ್ರೋಮ್ ಆದರೂ ಓಪನ್ ಮಾಡಿ, ಗೂಗಲ್ ಆದರೂ ಓಪನ್ ಮಾಡಿ, ಓಕೆನಾ. ಈಗ ನೀವು ಕನ್ಫ್ಯೂಸ್ ಆಗಬೇಡಿ, ಇದು ಲ್ಯಾಪ್ಟಾಪು ಮತ್ತು ನೀವು ನಿಮ್ಮ ಕೈಲಿರೋದು ಮೊಬೈಲು ಅಂತ. ಲ್ಯಾಪ್ಟಾಪು ಮೊಬೈಲು ಎಲ್ಲ ಸೇಮು. ಇಲ್ಲಿ ಹೋಗಿ ಏನು ಟೈಪ್ ಮಾಡ್ಬೇಕು, ನೀವು ಎಸ್ ಎಸ್ ಪಿ ಅಂತ ಟೈಪ್ ಮಾಡಬೇಕು, ಓಕೆನಾ. ಟೈಪ್ ಮಾಡಿ ಸರ್ಚ್ ಕೊಡಿ. ಫಸ್ಟ್ ಆಪ್ಷನ್ ಇದೆಯಲ್ಲ ಎಸ್ ಎಸ್ ಪಿ ಅಂತ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲೇನು ಬರುತ್ತೆ, ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಬರುತ್ತೆ. ಫಸ್ಟ್ ಇಲ್ಲೇನು ಬರುತ್ತೆ, ಫಸ್ಟ್ ಆಪ್ಷನಲ್ಲಿ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಅಂದರೆ ಯಾರ್ದು ಎಸ್ ಎಸ್ ಪಿ ಅಕೌಂಟ್ ಇಲ್ವೋ ಇನ್ನೂ, ಅವರು ಇಲ್ಲಿ ಕ್ಲಿಕ್ ಮಾಡಿ ಅಕೌಂಟ್ ಕ್ರಿಯೇಟ್ ಮಾಡೋದು. ಈ ಪ್ರೋಸೆಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇವಾಗ ನಾನು ತೋರಿಸ್ತಾ ಇರೋದೇನೆಂದರೆ, ಇವಾಗಲೇ ಯಾರ್ಯಾರ್ದು ಅಕೌಂಟ್ ಇದೆಯೋ ಅವರಿಗೆ ನಾನು ಎಲ್ಲ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ನೋಡಿ. ಈಗ ಫಸ್ಟ್ ಅಕೌಂಟ್ ಇರೋರು ಏನು ಮಾಡ್ತೀರಾ, ಈ ಪಕ್ಕದಲ್ಲಿ ಆಪ್ಷನ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಓಕೆ, ವಿದ್ಯಾರ್ಥಿಗಳ ಲಾಗಿನ್ ಅಂತ ಇರೋಲ್ಲಿ ನಿಮ್ಮ ಲಾಗಿನ್ ಐ ಡಿ ಹಾಕಬೇಕಾಗುತ್ತೆ. ಆಮೇಲೆ ಪಾಸ್ವರ್ಡು ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತೀರಲ್ಲ, ಆ ಪಾಸ್ವರ್ಡ್ ಹಾಕಿ ನೆಕ್ಸ್ಟ್ ಕ್ಯಾಪ್ಚಾ ಎಂಟರ್ ಮಾಡಬೇಕು. ಕ್ಯಾಪ್ಚಾ ಏನಿದೆ, WPZVB ಅಂತ ಇದೆ. ಇವಾಗ ಕೆಳಗಡೆ ಸ್ಟೂಡೆಂಟ್ ಲಾಗಿನ್ ಅಂತ ಇದೆಯಲ್ಲ, ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ನಿಮಗೆ ಆಪ್ಷನ್ ಏನು ಬರುತ್ತೆ, ಹೋಮ್ ಅಂತ ಬರುತ್ತೆ. ನೆಕ್ಸ್ಟು ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಬರುತ್ತೆ. ನೆಕ್ಸ್ಟು ಪ್ರಿಂಟ್ ಅಕ್ನಾಲೆಡ್ಜ್ಮೆಂಟ್ ಅಂತ ಬರುತ್ತೆ. ಮತ್ತು ಗೆಟ್ ಫ್ರೀ ಶಿಪ್ ಕಾರ್ಡ್ ಅಂತ ಬರುತ್ತೆ. ದೆನ್ KYC ಅಂತ ಬರುತ್ತೆ ನೋಡಿ. ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಬರುತ್ತೆ. ಇದು ಚೆಕ್ NPCI ಮತ್ತು ಇಲ್ಲಿ ಪ್ರೊಫೈಲ್, ಓಕೆನಾ. ಇಲ್ಲಿ ನೇಮ್ ಬರುತ್ತೆ, ಇಲ್ಲಿ ಸ್ಟೂಡೆಂಟ್ ID ಬರುತ್ತೆ. ಓಕೆ, ಇವಾಗ ಫಸ್ಟ್ ಸ್ಟೆಪ್ ಏನು ಅಂದರೆ, ನೀವು ಸ್ಕಾಲರ್ಶಿಪ್ ಹೇಗೆ ಅಪ್ಲೈ ಮಾಡೋದು ಅಂತ. ಫಸ್ಟು ಇಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಲೋಡ್ ಆಗ್ತಾ ಇದೆ, ಒಂದು ನಿಮಿಷ. ಓಕೆ, ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪಲ್ಲಿ ನೆಕ್ಸ್ಟ್ ಎಷ್ಟು ಹಂತ ಬರ್ತವೆ ಅಂದರೆ, ಇಲ್ಲಿ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತ ಬರುತ್ತೆ. ಹಂತ 1, ಹಂತ 2, ಹಂತ 3 ಅಂತ ಬರುತ್ತೆ. ಹಂತ 1ರಲ್ಲಿ ಏನೇನಿರುತ್ತೆ ಅಂದರೆ, ಸ್ಟಡಿ, ಕ್ಯಾಸ್ಟ್, ಪರ್ಸ್ನಲ್ ಡೀಟೇಲ್ಸ್, ಅಂದರೆ ನೀವು ವ್ಯಾಸಂಗ ಮಾಡಿರೋಂಥ ಡೀಟೇಲ್ಸು, ಮತ್ತು ಜಾತಿ ಪ್ರಮಾಣ, ಮತ್ತು ಇನ್ಕಮ್ ಕ್ಯಾಸ್ಟ್, ಆದಾಯ ಪ್ರಮಾಣ ಪತ್ರ, ಮತ್ತು ನಿಮ್ಮ ವೈಯಕ್ತಿಕ ವಿವರಗಳು ಅಲ್ಲೆಲ್ಲ ಬರುತ್ತೆ. ಓಕೆ, ಸ್ಟೆಪ್ 2 ಅಲ್ಲಿ ವಿದ್ಯಾರ್ಥಿಯ ಕಾಲೇಜಿನ ವಿವರಗಳು, ಇವನ್ನು ಭರ್ತಿ ಮಾಡಬೇಕಾಗುತ್ತೆ, ಓಕೆನಾ. ಸ್ಟೆಪ್ 3ಅಲ್ಲಿ ಅಟೆನ್ಷನ್ ಡೀಟೇಲ್ಸು. ದೆನ್ ಸ್ಟೆಪ್ 4 ಅಂತ ಬರುತ್ತೆ, ಹಾಸ್ಟೆಲ್ ಡೀಟೇಲ್ಸ್, ಅಂದರೆ ನೀವು ಹಾಸ್ಟೆಲಲ್ಲಿ ಇದ್ದೀರಿ ಅಂತ ಅಂದರೆ ಹಾಸ್ಟೆಲ್ ಡೀಟೇಲ್ಸು ಅದೇ ಫೆಚ್ ಆಗಿ, ಆಟೋ ಫೆಚ್ ಆಗಿ ಅದೇ ಡೀಟೇಲ್ಸನ್ನ ತಗೊಳುತ್ತೆ. ಓಕೆ, ನೆಕ್ಸ್ಟು ಪೂರ್ವ ವೀಕ್ಷಣೆ ಮತ್ತು ಅಂತಿಮ ಸಲ್ಲಿಕೆ, ಅಂದರೆ ಇಲ್ಲಿ ನೀವು ಎಲ್ಲ ಸ್ಟೆಪ್ಪು ಸರಿಯಾಗಿ ಕರೆಕ್ಟಾಗಿ ಫಿಲಪ್ ಮಾಡಿದಿರೋ ಇಲ್ಲೋ ಅಂತ ನೋಡಿಕೊಂಡು ಫೈನಲ್ ಸಬ್ಮಿಷನನ್ನು ಮಾಡಬೇಕಾಗುತ್ತೆ, ಓಕೆನಾ. ಸ್ಟೆಪ್ 1ಅಲ್ಲಿ ಏನೇನು ಬರುತ್ತೆ ಅಂತ ಫಸ್ಟ್ ಬೇಗ ನೋಡ್ಕೊಳ್ಳೋಣ ನೋಡಿ. ಸ್ಟೆಪ್ 1ಅಲ್ಲಿ ಏನೇನು ಬರುತ್ತೆ ಅಂದರೆ, ವಿದ್ಯಾರ್ಥಿಯ 10ನೇ ತರಗತಿ ವಿವರಗಳು, ಅಂದರೆ ನಿಮ್ಮದು ಯಾವ ಬೋರ್ಡ್ ಅಂತ, SSLCಯಲ್ಲಿ CBSEನ ಮತ್ತು ICSEನ ಅಂತ ಬರುತ್ತೆ, ಓಕೆನಾ. ಈ ಬೋರ್ಡ್ ಸೆಲೆಕ್ಟ್ ಮಾಡಬೇಕು. ನಾನು ಓದಿರೋದು CBSE ಬೋರ್ಡು, ಓಕೆನಾ. CBSE ಸೆಲೆಕ್ಟ್ ಆಗಿದೆ, 10th, ಓಕೆನಾ. ನೆಕ್ಸ್ಟು ನಿಮ್ಮದು CBSE ರೋಲ್ ನಂಬರ್, ನನ್ನ CBSE ಆಗಿದೆ, ನಾನು ರೋಲ್ ನಂಬರ್ CBSEದು ಹಾಕಿದ್ದೀನಿ, ಓಕೆನಾ. ನೀವು SSLC ಸ್ಟೇಟ್ ಬೋರ್ಡ್ ಆದರೆ ಇಲ್ಲಿ SSLC ಅಂತ ಇದೆ, ಓಕೆನಾ. SSLC ಸೆಲೆಕ್ಟ್ ಮಾಡಿ ಸ್ಟೇಟ್ ಬೋರ್ಡಿಂದು ರಿಜಿಸ್ಟರ್ ನಂಬರ್ ಹಾಕಬೇಕು ಇಲ್ಲಿ. ಮತ್ತು ಪಾಸಿಂಗ್ ಇಯರ್, ನೀವು ಯಾವಾಗ ಪಾಸ್ ಆಗಿರ್ತೀರಿ ಅಂತ, ಓಕೆ, ನಿಮ್ಮ ನೇಮು ಅದೇ ತೊಗೊಳುತ್ತೆ, ಓಕೆನಾ. ನೆಕ್ಸ್ಟ್ ಅದು ವಿದ್ಯಾರ್ಥಿ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಎಲ್ಲ ಅದೇ ಬರುತ್ತೆ, ಓಕೆನಾ. ಆಟೋ ಫೆಚ್ ಆಗಿ ಬರುತ್ತೆ. ನೆಕ್ಸ್ಟ್ ನಿಮ್ಮ ಕ್ಯಾಸ್ಟ್ ಹಾಕಬೇಕು. ಇಲ್ಲಿ ಧರ್ಮ ಅಂತ ಇದೆಯಾ, ಇಲ್ಲಿ ನಿಮ್ಮದು ಯಾವ ಧರ್ಮ, ಹಿಂದೂ ಅಂತ ಹಿಂದೂ, ಮುಸ್ಲಿಂ ಸೆಲೆಕ್ಟ್ ಮಾಡ್ಕೊಂಡು ಹಾಕೋದು, ಓಕೆನಾ. ನೆಕ್ಸ್ಟ್ ಇಲ್ಲಿ ಕ್ಯಾಟಗರಿ, SCನೋ STನೋ OBCನೋ 2A 3A ಹಿಂಗೆ ಬರುತ್ತಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು, ಓಕೆನಾ. ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್, RD ನಂಬರ್ ಇರುತ್ತೆ, ಆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ನ ಇಲ್ಲಿ ಫಿಲಪ್ ಮಾಡಬೇಕು. ನೆಕ್ಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ
ನಿಮ್ಮ ನೇಮ್ ಯಾವ ಥರ ಇದೆಯೋ ಅದೇ ಥರ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಓಕೆನಾ. ನೆಕ್ಸ್ಟು ನಿಮ್ಮದು ಕ್ಯಾಸ್ಟ್ ಯಾವ ಸೈಡ್, ನಂದು ಸ್ಕೆಡ್ಯೂಲ್ ಕ್ಯಾಸ್ಟ್. ಓಕೆನಾ, SC ನಂದು. ಮತ್ತು ಅದರಲ್ಲಿ ಉಪಜಾತಿ ಯಾವುದು ಅಂದರೆ ಬೋವಿ. ಓಕೆನಾ. ನೆಕ್ಸ್ಟ್ ಆದಾಯ ಪ್ರಮಾಣ ಪತ್ರದ ಸಂಖ್ಯೆ, ಅದಕ್ಕೂ ಒಂದು RD ನಂಬರ್ ಇರುತ್ತೆ, ಅದನ್ನು ಹಾಕಬೇಕು. ದೆನ್ ನಿಮ್ಮ ಇನ್ಕಮ್ ಎಷ್ಟಿದೆ ಅಂತ ಆದಾಯಗಳಲ್ಲಿ ಅಂತ ಇದೆ. ಓಕೆನಾ. ನಂದು 40,000 ಇದೆ, 40,000 ಹಾಕಿದ್ದೀನಿ. ಓಕೆನಾ. ನೆಕ್ಸ್ಟು ಎಂಟರ್ ಪರ್ಸ್ನಲ್ ಡೀಟೇಲ್ಸು. ಹಿಂಗೆ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ನಮ್ಮದು ಅಡ್ರೆಸ್ಸು ಎಲ್ಲ ಹಾಕ್ಕೊಳ್ತಾ ಹೋಗಬೇಕು. ಓಕೆನಾ. ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಮತ್ತೆ ಮೇಲೆ ಹೋಗಿ ನೆಕ್ಸ್ಟ್ ಆಪ್ಷನ್ ಅಂತ ಮೇಲ್ಗಡೆ ಇರುತ್ತೆ. ನೆಕ್ಸ್ಟ್ ಆಪ್ಷನ್ ಕೊಟ್ಟು ನೆಕ್ಸ್ಟ್ ನೀವು ಓದಿರೋವಂಥ ಕಾಲೇಜ್ ಡೀಟೇಲ್ಸು, ಈಗ PUC ಮಾಡ್ತಾಯಿದ್ರೆ PUC, ಡಿಗ್ರಿ ಮಾಡ್ತಾಯಿದ್ರೆ ಡಿಗ್ರಿ, 10th ಮಾಡ್ತಾಯಿದ್ರೆ 10th ಡೀಟೇಲ್ಸ್ ಕೊಟ್ಟು ನಿಮ್ಮ ರೋಲ್ ನಂಬರ್ ಹಾಕಿ ಯಾವ ಕಾಲೇಜ್ ಅಂತ ಸೆಲೆಕ್ಟ್ ಮಾಡಿ, ಯಾವ ಕೋರ್ಸ್ ಓದ್ತಾ ಇದ್ದೀರಾ ಮತ್ತು ಯಾವಾಗ ಕೋರ್ಸ್ ಸ್ಟಾರ್ಟ್ ಆಯಿತು, ಇವಾಗ ಎಟ್ ಪ್ರೆಸೆಂಟ್ ಏನೇನು ಸ್ಟಡಿ ಮಾಡ್ತಿದ್ದೀರಾ ಎಲ್ಲ ಅದರಲ್ಲಿ ತಗೊಳುತ್ತೆ. ಓಕೆನಾ. ಈ ಸ್ಟೆಪ್ ಆದ ತಕ್ಷಣ ಮತ್ತೆ ಮೇಲೆ ಹೋಗಿ ಮತ್ತೆ ನೆಕ್ಸ್ಟ್ ಆಪ್ಷನ್ ಕೊಡಬೇಕು. ನೆಕ್ಸ್ಟ್ ಆಪ್ಷನ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಏನು ಬರುತ್ತೆ, ನಿಮ್ಮದು SSP ID ಶೋ ಆಗುತ್ತೆ ಮತ್ತು ನಿಮ್ಮ ನೇಮ್ ಶೋ ಆಗುತ್ತೆ ಮತ್ತು ನಿಮ್ಮದು ವಿದ್ಯಾರ್ಥಿಯ ಲಿಂಗ ಅಂದರೆ ಜೆಂಡರ್ ಶೋ ಆಗುತ್ತೆ. ದೆನ್ ಇಲ್ಲಿ ಹಾಸ್ಟೆಲ್, ನಾನು ಹಾಸ್ಟೆಲರ್ ಇವಾಗ, ಅಲ್ಲಿ ಹಾಸ್ಟೆಲ್ ಅಂತ ಸೆಲೆಕ್ಟ್ ಆಗುತ್ತೆ ಅದೇ. ಓಕೆನಾ. ಹಾಸ್ಟೆಲರ್ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಅಂತ ಮತ್ತೆ ಮೇಲ್ಗಡೆ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಬಂತು ನೋಡಿ, ಇದೇ ಫೈನಲ್ ಸಬ್ಮಿಷನ್. ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಇದು ಫೈನಲ್ ಸಬ್ಮಿಷನ್ನು. ಇಲ್ಲಿ ಫೈನಲ್ ಸಬ್ಮಿಷನ್ ಆಲ್ರೆಡಿ ನಾನು ಸಬ್ಮಿಟ್ ಮಾಡಾಗಿದ್ದೇನೆ. ಆಲ್ರೆಡಿ ಫೈನಲ್ ಸಬ್ಮಿಷನ್ ಡನ್ ಅಂತ ತೋರಿಸ್ತಾ ಇದೆ. ಓಕೆನಾ. ಇಷ್ಟಾದಮೇಲೆ ನೆಕ್ಸ್ಟ್ ಇಲ್ಲಿ ಪ್ರಿಂಟ್ ಅಕ್ನಾಲೆಡ್ಜ್ಮೆಂಟ್ ಅಂತ ಇದೆಯಲ್ಲ, ಇಲ್ಲಿ ಹೋಗಬೇಕು. ನೀವು ಫೈನಲ್ ಸಬ್ಮಿಟ್ ಮಾಡಿದ್ಮೇಲೆ ಇಲ್ಲಿ ಪ್ರಿಂಟ್ ಅಕ್ನಾಲೆಡ್ಜ್ಮೆಂಟ್ ಅಂತ ಇದೆ. ಇಲ್ಲಿ ಪ್ರಿಂಟ್ ಅಕ್ನಾಲೆಡ್ಜ್ಮೆಂಟ್ ಮೇಲೆ ಹೋಗಿದ್ಮೇಲೆ ನೀವು ಫೈನಲ್ ಸಬ್ಮಿಷನ್ ಮಾಡಿರ್ತೀರಲ್ಲ ಅದೆಲ್ಲ ಇಲ್ಲಿ ಬಂದಿರುತ್ತೆ. ಇದನ್ನು ಪ್ರಿಂಟ್ ತೊಗೊಂಡು ಇಟ್ಕೋಬೇಕು ನಿಮ್ಮದು ಫ್ಯೂಚರ್ ರೆಫರೆನ್ಸಿಗೆ. ಓಕೆನಾ. ಇಷ್ಟಾದಮೇಲೆ ಈ SSPಲಿ ಮೇಯ್ನ್ ಅಂದರೆ ಫಸ್ಟು ಇಲ್ಲಿ ಲಾಸ್ಟ್ ಆಪ್ಷನ್ ಇದೆ ನೋಡಿ, ಚೆಕ್ NPCI. ಇಲ್ಲಿ ಹೋಗಿ ಫಸ್ಟ್ ವ್ಯೂ ಅಂತ ಕೊಡಿ. ನಂದು ಆಧಾರ್ ಕಾರ್ಡಿಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟಸ್ಸು ಸೀಡೆಡ್ ಆ್ಯಂಡ್ ಆ್ಯಕ್ಟಿವ್, ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಸೀಡೆಡ್ ಮತ್ತು ಆ್ಯಕ್ಟಿವ್ ಆಗಿರೋ ಬ್ಯಾಂಕು ಇಲ್ಲಿ SSPಲಿ ತೋರಿಸುತ್ತೆ. ನಂದು ಯಾವ ಬ್ಯಾಂಕು ಅಂದರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಬ್ಯಾಂಕಿಗೆ ಏನೇ ಗೌರ್ಮೆಂಟ್ ಥ್ರೂ ಯಾವುದೇ ಫಂಡ್ಸ್ ಬಂದರೂ ಇದೇ ಬ್ಯಾಂಕಿಗೆ ಹೋಗುತ್ತೆ. ನೀವು ಇಲ್ಲಿ ಚೆಕ್ NPCI ಮೇಲೆ ಹೋಗಿ ನಿಮ್ಮ ಬ್ಯಾಂಕ್ ಯಾವುದಿದೆ ಅಂತ ಫಸ್ಟ್ ನೋಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಅದಾದಮೇಲೆ ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ ಎಲ್ಲ ಸ್ಟೂಡೆಂಟ್ಸಿಗೂ ಕನ್ಫ್ಯೂಸ್ ಆಗೋದು, ನಮ್ಮ ಸ್ಕಾಲರ್ಶಿಪ್ ಬಂದಿಲ್ಲ ಅಂತ ಹೇಳ್ತಾ ಇರ್ತೀರ. ಬಟ್ ಯಾಕೆ ಬಂದಿಲ್ಲ ಅಂತ ಇಲ್ಲಿ ಶೋ ಆಗುತ್ತೆ. ಎಲ್ಲಿ ಅಂದರೆ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್. ನೀವು ಸುಮ್ಮನೆ ಸೈಬರಿಗೆ ಹೋಗಿ ಕೂತ್ಕೊಂಡು ನೋಡೋ ಬದಲು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಇಲ್ಲಿ ಚೆಕ್ ಮಾಡಿ. ನಾ ಹೇಳೋ ಮೆಥಡ್ ಫಾಲೋ ಮಾಡಿ. ಚೆಕ್ ಇಯರ್ ಸ್ಟೇಟಸ್ ಚೆಕ್ ಮಾಡಬೇಕು. ಇಲ್ಲಿ ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡಬೇಕು. ಯಾವಾಗಿಂದು ನಾನು ಫಾರ್ ಎಕ್ಸಾಂಪಲ್ ಈಗ ಈ ವರ್ಷದ್ದೇ ಚೆಕ್ ಮಾಡ್ತೇನೆ, 2024-25. ಓಕೆನಾ. 2024-25 ಇನ್ನೂ ಹಾಕಿಲ್ಲ, ಬಟ್ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ. ಮತ್ತು 2023 ಚೆಕ್ ಮಾಡಿ ಕ್ರೆಡಿಟ್ ಆಗಿದ್ದೆಲ್ಲ ತೋರಿಸ್ತೇನೆ. ಓಕೆನಾ. ವ್ಯೂ ಕೊಡಿ. ಇಲ್ಲಿ ವ್ಯೂ ಕೊಟ್ಟಾದಮೇಲೆ ಇಲ್ಲಿ ಕೆಳಗಡೆ ಬರುತ್ತೆ ನೋಡಿ, ಏನು ಬಂದಿದೆ, ಕರ್ನಾಟಕ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಸ್ಕಾಲರ್ಶಿಪ್ ಡಿಸ್ಬರ್ಸಲ್ ಡೀಟೇಲ್ಸ್ ಅಂತ ಬಂದಿದೆ. ಓಕೆನಾ. ಓಕೆ. ಇಲ್ಲಿ ಏನು ಬಂದಿದೆ, ಫಸ್ಟು ಹಾಸ್ಟೆಲ್ ನೇಮ್, ನಂದು ಹಾಸ್ಟೆಲ್ ಆಯಿತಾ. ಓಕೆ. ಇಲ್ಲಿ RD ನಂಬರ್ ಬಂದಿದೆ, ಇಲ್ಲಿ ಬೋರ್ಡ್ ಬಂದಿದೆ ನಂದು. ಇಲ್ಲಿ ಆಧಾರ್ ಸೀಡಿಂಗ್ ಸ್ಟೇಟಸ್ ಅಂತ ಇದೆ ನೋಡಿ, ಆಧಾರ್ ಸೀಡೆಡ್ ವಿತ್ ಬ್ಯಾಂಕ್ S, ಮತ್ತು ನೇಮ್ ಆಫ್ ಬ್ರಾಂಚ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ನೇಮ್ ಮ್ಯಾಚ್ ವಿತ್ ರಿಸಲ್ಟ್, ನೇಮ್ ಮ್ಯಾಚಿಂಗ್ ವಿತ್ ಆಧಾರ್ ಅಂತ ಬಂದಿದೆ. ಓಕೆ. ಆಧಾರ್ ಸೀಡಿಂಗ್ ಚೆಕ್ ಡೇಟ್ ಇವೆಲ್ಲ ಶೋ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ಇನ್ನೂ ಸ್ಕಾಲರ್ಶಿಪ್ ಇದೆ 2024ರದ್ದು, ಇನ್ನೂ ವೆರಿಫೈ ಆಗಿ ಹಾಕಿಲ್ಲ. ಓಕೆನಾ. ಇಷ್ಟೇ ಬಂದಿದೆ. ಈಗ 2024ರದ್ದು ನೋಡಬೇಕು ಅಂದರೆ ಮತ್ತೆ ಇಲ್ಲಿ ರೀಸೆಟ್ ಅಂತ ಆಪ್ಷನ್ ಇರುತ್ತೆ. ರೀಸೆಟ್ ಅಂತ ಆಪ್ಷನ್ ಕೊಟ್ಟು ಇಲ್ಲಿ 2023-24 ಅಂತ ಸೆಲೆಕ್ಟ್ ಮಾಡಿ ಮತ್ತೆ ವ್ಯೂ ಅಂತ ಕೊಡಿ. ಮತ್ತೆ ನಿಮಗೆ ಆಪ್ಷನ್ ಬರುತ್ತೆ, ಮತ್ತೆ ಸೇಮ್ ಅದೇ ಡೀಟೇಲ್ಸೇ ಬರುತ್ತೆ. ಬಟ್ ಇಲ್ಲಿ ಕೆಳಗಡೆ ಏನು ಮೇಯ್ನ್ ಇಂಪಾರ್ಟೆಂಟ್ ಡೀಟೇಲ್ಸ್ ಏನು ಬಂದಿರುತ್ತೆ ಅಂದರೆ ಇಲ್ಲಿ ಬಂದಿದೆ ನೋಡಿ, ಇಲ್ಲೂ ಸೇಮ್ ಹಾಗೆ ಬಂದಿದೆ. ಬಟ್ ಇಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ SC ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಪ್ರೂವ್ಡ್, ಎಷ್ಟು ಅಪ್ರೂವ್ ಆಗಿದೆ, 1800 ಪೇಯ್ಡ್, 1200 ಪೇಯ್ಡ್ ಮಾಡಿದ್ದಾರೆ ನನಗೆ. ಓಕೆನಾ. ಇಲ್ಲಿ ಮತ್ತೆ ಎಷ್ಟು, 2460 ಅಪ್ರೂವ್ ಆಗಿದೆ. ಪೇಮೆಂಟ್ ಎಷ್ಟಾಗಿದೆ, 1640. ಓಕೆ. ಇದು ಪೇಜ್ 1. ಇಲ್ಲಿ ಮತ್ತೆ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಪೇಜ್ 2 ನೋಡೋಕ್ಕೆ. ಇಲ್ಲಿ ಮತ್ತೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ, ಆವಾಗ ಇನ್ನೊಂದು ಪೇಜ್ ಸಿಗುತ್ತೆ ನಿಮಗೆ. ಇಲ್ಲಿ ನೆಕ್ಸ್ಟ್ ಏನು ಬಂದಿದೆ ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಇಲ್ಲೇನು ಅಕಾಡೆಮಿಕ್ ಅಲೋವೆನ್ಸಸ್ ವಿದ್ಯಾಸಿರಿ PMDBT ಇದರಲ್ಲಿ ನನಗೆ ಬಂದಿಲ್ಲ ದುಡ್ಡು. ಇಲ್ಲಿ ಫೀ ಅಮೌಂಟ್ ಪುಷ್ ಟು DBT ಫಾರ್ ಪೇಮೆಂಟ್.
2840 ರೂಪಾಯಿ ಅಮೌಂಟ್ ಹಾಕಿದ್ದಾರೆ. ಎಲ್ಲಿಂದ? ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ. ಓಕೆನಾ? ಅದು ಯಾವಾಗ ಹಾಕಿದ್ದಾರೆ ಅಂತ ಇಲ್ಲಿ ಡೇಟ್ ಇರುತ್ತೆ ನೋಡಿ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಯಾವಾಗ ಹಾಕಿದ್ದಾರೆ? ಪೇಯ್ಡ್ ಸ್ಟೇಟಸ್ಸು ಸಕ್ಸಸ್ ಅಂತ ಆಗಿದೆ. ಟೋಟಲ್ ಅಮೌಂಟ್ ಎಷ್ಟು? 2840. ಬ್ಯಾಂಕ್ ನೇಮು ನಂದು ಕೆನರಾ ಬ್ಯಾಂಕು. ಓಕೆನಾ? ಇಲ್ಲಿ ಕ್ರೆಡಿಟೆಡ್ ಡೌನ್ ಅಂತ ಇದೆ ನೋಡಿ ಈ ಡೇಟು. ನನಗೆ 8/4/2024ಕ್ಕೆ ಅಮೌಂಟ್ ಬಂದಿದೆ. ಓಕೆನಾ? ಮತ್ತು ಇಲ್ಲಿ NSP ನ್ಯಾಷನಲ್ ಸ್ಕಾಲರ್ಶಿಪ್ಪಿಂದಿದ್ದು ಇದು. ಮತ್ತು ಇಲ್ಲಿ 4260 ರೂಪಾಯಿ ಇದು ಬಂದಿದೆ. ಯಾವಾಗ ಬಂದಿದೆ ಅಂದರೆ 16/2/2024. ಓಕೆನಾ? ಇದನ್ನು ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಇಲ್ಲಿ ಆಪ್ಷನ್ ಇದೆ. ಇಲ್ಲಿ ವರ್ಡು, ಎಕ್ಸೆಲ್ಲು, ಪವರ್ ಪಾಯಿಂಟ್ ಇಷ್ಟೆಲ್ಲ ಇರುತ್ತೆ. ಇಲ್ಲಿ PDF ಅಂತ ಇರುತ್ತಲ್ಲ, PDF ಕ್ಲಿಕ್ ಮಾಡಿದರೆ PDF ಡೌನ್ಲೋಡ್ ಆಗುತ್ತೆ. ಓಕೆನಾ? ಏನೇ ಡೌಟ್ಸ್ ಇದ್ದರೂ ಇಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ. ಈಗ ನಿಮಗೆ ಪಾಸ್ವರ್ಡ್ ಮರ್ತೋಗಿತ್ತು ಅಂದರೆ ಇಲ್ಲಿ ಪ್ರೊಫೈಲ್ ಮೇಲೆ ಹೋಗಿ ಚೇಂಜ್ ಪಾಸ್ವರ್ಡ್ ಮಾಡ್ಬೋದು. ಮತ್ತು ನೀವು ಮೊಬೈಲ್ ನಂಬರ್ ಯಾರ್ದೋ ಮೊದಲಿಗೆ ರಿಜಿಸ್ಟರ್ ಆಗಬೇಕಾದ್ರೆ ಬೇರೆಯವ್ದು ಕೊಟ್ಟಿರ್ತೀರ. ನಮ್ಮ ಮೊಬೈಲ್ ನಂಬರು ಅಪ್ಡೇಟ್ ಮಾಡ್ಕೋಬೇಕು ಅಂದರೆ ಇಲ್ಲೇ ಆಪ್ಷನ್ ಇದೆ, ಮೊಬೈಲ್ ನಂಬರ್ ಅಪ್ಡೇಟ್ ಮೊಬೈಲ್ ನಂಬರ್ ಅಂತ. ದೆನ್ ಅಪ್ಡೇಟ್ ಸ್ಟೂಡೆಂಟ್ ಜೆಂಡರು, ದೆನ್ ಚೇಂಜ್ ಆಧಾರ್ ನೇಮ್. ನಿಮ್ಮ ಆಧಾರ್ ನೇಮಲ್ಲಿ ಏನಾದರೂ ನೇಮ್ ಕರೆಕ್ಷನ್ ಇತ್ತು ಅಂದರೆ ಇಲ್ಲಿ ನೇಮ್ SSPಲಿ ಬಂದು ಚೇಂಜ್ ಮಾಡ್ಕೊಳ್ಳಿ. ಓಕೆನಾ? ಏನೇ ಡೌಟ್ಸ್ ಇದ್ದರೂ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಅತಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಗಾಯ್ಸ್.